ಕುರುಗೋಡು ತಾಲೂಕಿನ ಹೊಸ ಗೆಣಕೆಹಾಳು ಗ್ರಾಮದಲ್ಲಿ ಗಾಂಧಿ ತತ್ವ ಆಧಾರಿತ ಬಾಲಕಿಯರ ಶಾಲೆಗೆ ಶಂಕುಸ್ಥಾಪನೆ ಮಾಡಿದ ಶಾಸಕ ಗಣೇಶ್. ಶಾಲೆ ಕಾಮಗಾರಿ ವಿಚಾರವಾಗಿ ಶಾಸಕ ಗಣೇಶ್ ಹೇಳಿಕೆ, ಸುಮಾರು 22 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಇದು 10 ರಿಂದ 15 ವರ್ಷಗಳ ನಿರಂತರ ಹೋರಾಟದ ಪ್ರತಿಫಲವಾಗಿದೆ. ನನ್ನ ಕ್ಷೇತ್ರದ ವಿದ್ಯಾರ್ಥಿಗಳು ರೈತ ಹಾಗೂ ಬಡವರ ಮಕ್ಕಳು. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಬರ ನೀಗಿಸುವ ಪ್ರಯತ್ನ ನನ್ನದು. ಗ್ರಾಮೀಣ ಭಾಗದಲ್ಲಿ ಈ ಶಾಲಾ ನಿರ್ಮಾಣವಾಗೋದ್ರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸ ಹಾಗೂ ಗ್ರಾಮ ಅಭಿವೃದ್ಧಿಯಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಕುರುಗೋಡು ಪುರಸಭೆಯ ಅಧ್ಯಕ್ಷ ಟಿ ಶೇಖರ್, ಗೆಣಕೆಹಾಳು ಗ್ರಾಮದ ಮುಖಂಡರು ಹಾಗೂ ಕಂಪ್ಲಿ ಕಾಂಗ್ರೆಸ್ ಮುಖಂಡರು ಆದ ಸಿಆರ್ ಹನುಮಂತ, ದೇವಸಮುದ್ರ ಷಣ್ಮುಖಪ್ಪ, ಬಿ ಸಿದ್ದಪ್ಪ ಸೇರಿ ಅನೇಕರು ಉಪಸ್ಥಿತರಿದ್ದರು. ಕಂಪ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನು ಫಸ್ಟ್ ಟೈಮ್ MLA ಆದಾಗ ಭಾಳಷ್ಟು ದೊಡ್ಡ ಬೇಡಿಕೆ ಅಂದರೆ ನಮಗೆ ಈ ಭಾಗದಾಗ ಮಕ್ಕಳು ನಾವೊಂದು ಸೀಟ್ ಕೊಡಿಸ್ಬೇಕಂದ್ರೂ ಕೂಡ ಬಳ್ಳಾರಿ ಮತ್ತು ಗಂಗಾವತಿ ಬೇರೆ ಬೇರೆ ತಾಲೂಕಿನಲ್ಲಿ ಹೋಗಿ ಕೇಳಬೇಕಾದ್ರೆ ನಮ್ಗೆ ಭಾಳಷ್ಟು ನಾಚಿಕೆ ಆಗ್ತೈತೆ. ಯಾಕಂದರೆ ಇಲ್ಲಿರೋಂಥ ಮಕ್ಕಳಿಗೆ ಭಾಳಷ್ಟು ಅನಾನುಕೂಲ ಆಗಿ, ಯಾಕಂದರೆ ಈ ಸರ್ಕಾರಿ ಶಾಲೆಯಲ್ಲಿ ಮತ್ತು ಹಾಸ್ಟೆಲ್ಗಳಲ್ಲಿ ಓದಂಥ ಮಕ್ಕಳು ಯಾರು ಕೂಡ ತಂದೆ ತಾಯಿಗಳು ಶ್ರೀಮಂತರಾಗಿರಲ್ಲ, ಎಲ್ಲರೂ ಬಡವರೇ. ನನಗಿವತ್ತು ಅನೇಕ ಕೆಲಸಗಳು ನಾನು ಮಾಡಿರ್ಬೋದು, ಆದರೆ ಈ ಕೆಲಸ ಏನಾಯ್ತಲ್ಲ ನಿಜವಾಗ್ಲಿ ಭಾಳಷ್ಟು ಖುಷಿ ಮತ್ತು ನೆಮ್ಮದಿ ತಂದಿದೆ. ಯಾಕಂದರೆ 300 ಜನ ಮಕ್ಕಳಿಗೆ ಇವತ್ತೇನು ನಮಗೆ ಗಾಂಧಿ ತತ್ವ ಶಾಲೆ ಏನು ಪ್ರಾರಂಭ ಆಗ್ತಿದೆ, ಭಾಳಷ್ಟು ಸಂತೋಷ ಆಗ್ತೈತಿ. ಯಾಕಂದರೆ 2010ರಿಂದ 2010 ಅಂದರೆ 2010ರಿಂದ ಇಲ್ಲಿ ಮಟ್ಟ ಅಂದರೆ ಕಳೆದ 5 ವರ್ಷದಲ್ಲಿ ಭಾಳ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿವಿ, ಆಗಲಿಲ್ಲ. ಆದರೆ ಶಿವರಾಜ್ ತಂಗಡಿಗೆ ಅವರಿಗೆ ಧನ್ಯವಾದಗಳು ತಿಳಿಸೋಕೆ ಇಷ್ಟಪಡ್ತೀನಿ. ಯಾಕಂದರೆ ನಮಗೆ ಭಾಳಷ್ಟು ಕಮ್ಮಿ ಗಾಂಧಿ ತತ್ವ ಶಾಲೆಗಳಿದ್ವು. ಅದರಲ್ಲಿ ನಾವು 2010 ಅಂದರೆ ಇವಾಗ 15 ವರ್ಷ ಹೋರಾಟ. ಇದು 15 ವರ್ಷ ಅಂದರೆ ಅನೇಕ ಸರ್ಕಾರಗಳು ಬಂದಿರ್ಬೋದು, ಹೋಗಿರ್ಬೋದು, ಅನೇಕ ಜನ MLAಗಳಾಗಿರ್ಬೋದು. ಆದರೆ ನಮಗಿವತ್ತು ನಮ್ಮ ಅವಧಿಯಲ್ಲಿ ಗಾಂಧಿ ತತ್ವ ಶಾಲೆ ಆಗಿರೋಕ್ಕೆ ಭಾಳಷ್ಟು ಖುಷಿ ಆಗ್ತೈತಿ. ಯಾಕಂದರೆ ಇಂಥ ಗ್ರಾಮೀಣ ಭಾಗಗಳಾಗ ಆದರಿಂದ ಊರು ಕೂಡ ಅಭಿವೃದ್ಧಿ ಆಗ್ತೈತಿ, ಬಿಸ್ನೆಸ್ ಸ್ಟಾರ್ಟ್ ಆಗ್ತಾವ, ಮಕ್ಕಳು ಒಡನಾಟ, ಪೋಷಕರು ಒಡನಾಟ, ಇವೆಲ್ಲ ಭಾಳಷ್ಟು ಖುಷಿ ಆಗ್ತೈತಿ. ಹಂಗಾಗಿ ನನಗೆ ನಿಜವಾಗ್ಲೂ ಭಾಳ ಸಂತೋಷ ಆಗ್ತೈತಿ ಇವತ್ತು. ಹಂಗಾಗಿ ನಮಗೆ ಇದೊಂದಲ್ಲ, ಇವಾಗ ಮತ್ತು ಬೈಲೂರಲ್ಲಿ ಮುರಾರ್ಜಿ ದೇಸಾಯಿ ಶಾಲೆ ಕೂಡ ಇವತ್ತೇ ಭೂಮಿ ಪೂಜಿದೆ. ನಮಗೆ ಎಸ್ ಸಿ ಹಾಸ್ಟೆಲ್ಲು, ಅಬ್ದುಲ್ ಕಲಾಂ ಆಜಾದು ಮತ್ತು ಮುರಾರ್ಜಿ, ಗಾಂಧಿ ತತ್ವ, GTTC ಕಾಲೇಜು, ಇವೆಲ್ಲ ಸುಮಾರು ಶಿಕ್ಷಣಕ್ಕೆ ಕಡಿಮೆ ಅಂದರೂ ಕೂಡ 350 ಕೋಟಿ ರೂಪಾಯಿ ಕ್ರಾಸ್ ಮಾಡೋಕತ್ತೈತಿ. ಹಂಗಾಗಿ ನಮ್ಮ ಭಾಗದಲ್ಲಿ ಯಾವುದೇ ಫ್ಯಾಕ್ಟ್ರಿ ಮತ್ತೊಂದು ಯಾವಿಲ್ಲ. ನಮಗಿರೋದು ಅಗ್ರಿಕಲ್ಚರ್ ಬಿಟ್ಟರೆ ಬೇರೆ ಗೊತ್ತಿಲ್ಲ. ನಮ್ಮ ಮಕ್ಕಳ ಇವತ್ತು ಅನೇಕ ಬಾಲ್ಯ ವಿವಾಹಗಳು ಅಂದರೆ 15-16 ವರ್ಷಕ್ಕೆ ಸರಿಯಾದ ಶಿಕ್ಷಣ ಇಲ್ಲದಕ್ಕೆ ಬಾಲ್ಯ ವಿವಾಹ ಅಂತ ಪದ್ಧತಿಗಳು ಪ್ರಾರಂಭ ಆಗಿದ್ದಾವೆ. ಅದೇ ರೀತಿ ಮಕ್ಕಳು ಆದಷ್ಟು ಬೇಗ ಶಾಲೆ ಬಿಡಿಸಿ ಗದ್ದೆ ಕೆಲಸಕ್ಕೆ ಕರ್ಕೊಂಡು ಹೋಗೋದು. ಹಂಗಾಗಿ ಇವತ್ತೇನಾದರೂ ಶಿಕ್ಷಣದಿಂದ ದೇಶ ಕ್ರಾಂತಿ ಆಗೋದಂತೂ ನಿಜ. ಹಂಗಾಗಿ ನಮಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಇವತ್ತೇನು 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗಾಂಧಿ ತತ್ವ ಶಾಲೆ ಪ್ರಾರಂಭ ಆಯ್ತು. ಅನೇಕ ನಮ್ಮ ಗುರುಗಳು ಅಂದರೆ ಟೀಚರ್ಸು, ಪ್ರಿನ್ಸಿಪಾಲ್ಸ್ ಇವರು ಏನಿದಾರಲ್ಲ, ಸರ್ ನೀವು ಹೆಂಗನ ಮಾಡಿ ಇದು ಮಾಡಿಕೊಡ್ಲೇಬೇಕಂತಂದು ಎಷ್ಟೋ ಸತಿ ನನಗೆ ಬೇಜಾರಾಗಿಬಿಟ್ಟಿತ್ತು ಆ ವಿಷಯದಲ್ಲಿ. ಏನಪ್ಪ ಇದು ಸುಮಾರು ಲಾಸ್ಟ್ ಟೈಮ್ ಒಬ್ರು ಮೇಡಮ್ ಇದ್ರು, ಯಾರಂತ ಗೊತ್ತಿಲ್ಲ, ಆಯಮ್ಮ ಮಾಲತಿ ಅಂತ. ಪಾಪ ಆಯಮ್ಮನ ಹೋರಾಟ ಕೂಡ ಭಾಳಷ್ಟು, ನಾನು ಎಲ್ಲೆಲ್ಲಿ ಏನು ಫಂಕ್ಷನ್ ಇರ್ತೋ ಅಲ್ಲಿ ಬಂದು ಕೇಳೋದು ಹೇಳೋದು ಭಾಳಷ್ಟು ರಿಕ್ವೆಸ್ಟ್ ಮಾಡಿದ್ಲು. ಹಂಗಾಗಿ ಇವತ್ತು ಭಾಳಷ್ಟು ಖುಷಿ ಆಗ್ತೈತಿ. ವಿಶಾಲವಾದಂಥ ಏನು ಜಾಗ ಇದೆ, ಮಕ್ಕಳಿಗೆ ಓದಲಿಕ್ಕೆ ಭಾಳಷ್ಟು ಅನುಕೂಲ ಆಗೋಂಥ ಜಾಗ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಈಗಾಗಲೇ ನಮ್ಮ ಹೊಸ ಗೆಣಕೆಹಾಳು ರಸ್ತೆ ಕೂಡ ಇವಾಗೇನು ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಕೂಡ CC ರೋಡು ಆದಷ್ಟು ಇನ್ನೂ 1-2 ತಿಂಗಳ ಒಳಗೆ ಅದನ್ನು ಕೂಡ ಭೂಮಿ ಪೂಜೆ ಮಾಡಿದರೆ ದಾರಿ ಕೂಡ ಸಂಪರ್ಕ ಕೂಡ ಈಸಿ ಆಗ್ತೈತಿ. ಹಂಗಾಗಿ ಇವತ್ತು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಲಿಕ್ಕೆ ಇದ್ದೀನಿ. ತಮಗೆ ಇವಾಗ ಅನೇಕ ಇವತ್ತೇನು 2 ಬಾರಿ ಶಾಸಕನಾಗಿದ್ದಕ್ಕೆ ಕ್ಷೇತ್ರದ ಋಣ ತೀರ್ಸಂಥ ಕೆಲಸ ಮಾಡ್ಬೇಕಂದ್ರೆ ಇಂಥ ಕೆಲಸ ಮಾಡಿ ನಾವು ತೋರಿಸ್ಬೇಕಾಗ್ತೈತಿ. ಇವತ್ತು ರೈತರ ವಿಚಾರ ಇರಲಿ, ಶಿಕ್ಷಣ ವಿಚಾರ ಇರಲಿ, ಆರೋಗ್ಯ ವಿಚಾರ ಇರಲಿ, ಯಾವುದೇ ವಿಚಾರದಲ್ಲಿ ನಮ್ಮ ಕ್ಷೇತ್ರದ ಜನತೆ ಇವತ್ತೇನು ಅಕ್ಕಪಕ್ಕ ತಾಲೂಕಿನ ಜನತೆ ಇಲ್ಲಪ್ಪ ಕಂಪ್ಲಿ ಅಂದರೆ ಅಭಿವೃದ್ಧಿ ಎಂಬ ಮಾತುಗಳು ಏನು ಕೇಳಿಸ್ತಾವಲ್ಲ, ಇದು ನಿರಂತರವಾಗಿರ್ತೈತಿ. ಸುಮಾರು 5 ವರ್ಷಗಳ ಕಾಲ ಎಲ್ಲಿ ಕೂಡ ಕಂಪ್ಲಿ ಮತ್ತು ಕುರುಗೋಡು ಎಲ್ಲಿ ಕೂಡ ಏನು ಅಭಿವೃದ್ಧಿ ವಿಷಯದಲ್ಲಿ ಎಲ್ಲಿ ಕೂಡ ಕುಂಠಿತ ಆಗಲಾರ್ದಂಗೆ ಇನ್ನೂ ಹೆಚ್ಚೆಚ್ಚು ಅನುದಾನ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ.